ಒಂದು, ಆಗ್ತಾ ಇರೋದು ಇನ್ನೊಂದು ಅಂತ. ಯಾಕಂದ್ರೆ ನಿಧಾನಕ್ಕೆ ಇವ್ರನ್ನ ಯಾರ್ಯಾರು ದೂರ ಇಟ್ಟಿದ್ದಲ್ಲ ಇವರೆಲ್ಲ ಒಂದು ಕಡೆ ಸೇರುವಂಥ ಒಂದು ಪ್ರಯತ್ನ ನಡೆಸಿದ್ದಾರೆ. ಅದರಲ್ಲಿ ಈ ಎಲ್ಲ ದೇಶದಲ್ಲಿ ಇತ್ತೀಚೆಗಂತೆ ಈ ಒಂದು UAE ಅಂದರೆ ಏನು ಒಂದು 7 ದೇಶಗಳು ಬರ್ತಾವಲ್ಲ, 4 ದೇಶಗಳು ಬರ್ತಾವೆ ದುಬೈ ನಡ್ಕೊಂಡು. ಈ ಎಲ್ಲ ದೇಶಗಳು ಇವತ್ತು ಈ ಡೆವಲಪ್ಮೆಂಟ್ದಿಂದಾಗೆ ಅವರು ಗಾಬರಿಗೊಂಡಿದ್ದಾರಂತ. ಯಾಕಂದ್ರೆ ಇವತ್ತು ಮಿಡ್ಲ್ ಈಸ್ಟ್ ಅಂದ್ರೆ ಮಧ್ಯಪ್ರಾಚ್ಯ, ಇವತ್ತು ನಾವು ಏನು ಕರಿತಾ ಇದ್ದೀವಿ ಅರಬ್ ದೇಶಗಳು ಅಂತೇಳಿ, ಈ ಅರಬ್ ದೇಶಗಳು ಜಗದ ವ್ಯಾಪಾರದ ಕೇಂದ್ರಗಳಾಗಿದ್ದಾವೆ ಇವು. ಅದರಲ್ಲೂ ಇರಾನದ ಚಬಾರ್ ಈ ಒಂದು ಏನು ಪೋರ್ಟ್ ಅದ, ಬಂದರದ, ಅದು ಜಗತ್ತಿನ ವ್ಯಾಪಾರಕ್ಕೆ ಒಂದು ಆಸರ ಆಗಿದೆ ಅನ್ನೋದು ನಾವು ಗಮನಿಸ್ಬೇಕಾಗಿದೆ. ಯಾಕಂದರೆ ಜಗತ್ತಿನ 20% ವ್ಯಾಪಾರ ಇದ್ರ ಮೂಲಕ ಹೋಗ್ತಾ ಇದೆ ಅಂತೇಳಿ. ಇದ್ರ ಮೂಲಕನ ಇವತ್ತು ನಮ್ಮ ಚೈನಾ ಜಗದ ಮಾರ್ಕೆಟನ್ನು ಹಿಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅದಕ್ಕೆ ಇವತ್ತು ಇರಾನಿಗೆ ಸಹಿತ ಎಲ್ಲಿಲ್ಲದ ಬೆಲೆ. ಅವ್ರಿಗೆ ಇರಾನಕ್ಕೆ ಒಂದು ಭಯ ಏನಪ್ಪ ಅಂತಂದ್ರೆ, ಇಸ್ರೇಲ್ ಅಂದರೆ ಯಹೂದಿಗಳು ಮತ್ತು ಅಮೇರಿಕ ಒಂದಾದ್ರೆ ನಮಗೆ ತೊಂದರೆ ಇದೆ. ಅದಕ್ಕೆ ಅವರು ರಷ್ಯಾ ಮತ್ತು ಜೊತೆಗೆ ಚೈನಾವನ್ನು ತಮ್ಮ ಜೊತೆಗೆ ಗೆಳತನ ಮಾಡಿಕೊಂಡಿದ್ರು, ಇಂಡಿಯಾ ಜೊತೆಗೂ ಸಂಪರ್ಕ ಹೇಳಿದ್ದಾರೆ. ಹೀಗಾಗಿ ಇವತ್ತು ಈ UAEಗಳ ಜೊತೆಗೆ ಈ ಮಧ್ಯಪ್ರಾಚ್ಯ ಅದು ಮಿಡ್ಲ್ ಈಸ್ಟದ ಈ ದೇಶಗಳು ಇವತ್ತೊಂದು ನಿರ್ಧಾರಕ್ಕೆ ಬಂದುಬಿಟ್ಟಿದ್ದಾವೆ. ಅದರಲ್ಲೂ ವಿಶೇಷವಾಗಿ ಅರಬ್ ದೇಶಗಳು ಏನಪ್ಪ ಅಂತಂದ್ರೆ, ನಾವು ಇನ್ನಿಲ್ಲೇ ಇವ್ರ ಜೊತೆ ಕೂಡಿರೋದ್ರಲ್ಲಿ ಏನಿಲ್ಲ, ನಾವು ಅಮೇರಿಕ ಜೊತೆ ಗುರುತಿಸ್ಕೊಳ್ಳೋದ್ರಲ್ಲಿ ಏನು ಅರ್ಥ ಇಲ್ಲ. ಯಾಕಂದ್ರೆ ಈಗ ನೋಡ್ರಿ, ಅಮೇರಿಕಾ ಇಂಡಿಯಾಕ್ಕೆ ರಿಸ್ಟ್ರಿಕ್ಷನ್ ಹಾಕ್ಲಿಕ್ಕತ್ತದ. ನೋಡಿರಿ, ಎಣ್ಣೆ ನಮ್ಮಲ್ಲಿ ತೊಗೊಳ್ರಿ, ಶಸ್ತ್ರಾಸ್ತ್ರ ನಮ್ಮಲ್ಲಿ ತೊಗೊಳ್ರಿ. ಹೌದು, ಮ್ಯಾಕ್ಸಿಮಮ್ ಲಾಭದಲ್ಲ ನಮ್ಮಲ್ಲಿ ತೊಗೊಳ್ರಿ ಅಂದಾಗ ಸಹಜ ಎಣ್ಣೆಯನ್ನು ಅರಬಸ್ತಾನ ಬಿಟ್ಟು ಅಮೇರಿಕದಿಂದ ತೆಗೆದುಕೊಂಡ್ರೆ ಲಾಸ್ ಯಾರಿಗೆ? ಅರಬ್ ಕಂಟ್ರಿಗಳಿಗೆ. ರಷ್ಯಾಕ್ಕೆ ಶಸ್ತ್ರಾಸ್ತ್ರ ತೊಗೊಳಂಗಿಲ್ಲಪ್ಪ ರಷ್ಯಾ ಜೊತೆಗೆ ಅನ್ನೋ ಕಂಡೀಷನ್ನು ಇಂಡಿಯಾಕ್ಕೆ. ದೊಡ್ಡ ಮಾರ್ಕೆಟ್ ಅದು ನಮ್ಮದು ಕೊಳ್ಳೋದು. ಯಾಕಂದರೆ ನಾವು ಆ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡೋ ಶಕ್ತಿ ಅಥವಾ ಒಂದು ಯುಕ್ತಿ ನಮ್ಮಲ್ಲಿಲ್ಲ. ಅದಕ್ಕಾಗಿ ನಾವು ಬೇರೆ ದೇಶಗಳ ಶಸ್ತ್ರಾಸ್ತ್ರಗಳನ್ನ ನಾವು ಖರೀದಿ ಮಾಡ್ತಾ ಇರ್ತೀವಿ. ಮಿಗ್ಗು ಮತ್ತೇನೋ ಅಮೇರಿಕಾದಿಂದ ನಿಮಗೆ ಗೊತ್ತದು F-16 ಮೊದಲಿದ್ದು, ಈಗ F-35 ಇಂಥವುಗಳೆಲ್ಲ ಕೊಡ್ಕೊಳಕ್ಕೆ ಹೋಗ್ತಾ ಇದ್ವಿ. ಅವ್ರು ಹೇಳಿದ್ದ ರೇಟ. ಆದರೂ ಅವ್ರು ನಮ್ಗೆ ಅನ್ಯಾಯ ಆಗ್ಯದಪ್ಪ, ಇದು ನೀವು ಥರ್ಡ್ ವರ್ಲ್ಡ್ ಏನು ಕರಿತೀರಿ, ಇಂಡಿಯಾದಿಂದ ಆಗಲಿ ಚೈನಾದಿಂದ ಆಗಲಿ ಸಾಕಷ್ಟು ನಮ್ಗೆ ಟ್ಯಾರಿಫ್ ತೊಗೊತಾರೆ, ನಮಗೆ ಲಾಸ್ ಮಾಡ್ತಾರೆ, ನಮ್ಮನ್ನು ಆರೋಗ್ಯ ಮಾಡ್ತಾಯಿದ್ರು. ಮತ್ತು ಅವರು ನಿಜವಾಗಿಯೂ ಅವ್ರಿಗೆ ಲಾಸ್ ಆಗಿದೆ. ನಮ್ಮ ಜೊತೆ ವ್ಯಾಪಾರ ಆಗಿ ಮಾಡಬೇಕಾಗ್ಯದ, ಅವ್ರ ಶಸ್ತ್ರಾಸ್ತ್ರ ನಮ್ಗೆ ಮಾರಬೇಕಾಗ್ಯದ. ಆ ದೇಶ ಸಾಕಷ್ಟು ಶ್ರೀಮಂತ ಆಗಿದೆ ಈ ಥರ್ಡ್ ವರ್ಲ್ಡ್ ಕಂಟ್ರಿಗಳ ಜಗಳದಿಂದ ಅನ್ನೋದು ಈಗಾಗಲೇ ಇತಿಹಾಸದಲ್ಲಿ ಗೊತ್ತಿರುವಂಥ ವಿಷಯ. ಆದರೆ ಇವತ್ತು ಟ್ರಂಪ್ ಅವ್ರು ಹೇಳ್ತಾರೆ, ಲಾಸ್ ಆಗಿದೆ ನಮಗೆ, ಅದಕ್ಕೆ ರೆಸಿಪ್ರೋಕಲ್ ಅನ್ನುವಂಥ. ಅಂದ್ರೆ ನೀವೇನು ಟ್ಯಾಕ್ಸ್ ಹಾಕ್ತೀರಿ ಅದು ಸಮಾನ ನಾವು ಟ್ಯಾಕ್ಸ್ ಹಾಕೋರು ಶುರು ಮಾಡಿದ್ದಾರೆ, ಹೊಸರಾಗ ಶುರು ಮಾಡಿದ್ದಾರೆ. ಯಾಕೆ ಅವರು ಶಸ್ತ್ರಾಸ್ತ್ರ ಮಾರಾಟ ಆಗ್ತಾ ಇಲ್ವಾ? ಏನಿದ್ರೆ ಅರ್ಥ ಏನೂ ಇಲ್ಲ. ಆದಷ್ಟು ಇನ್ನಷ್ಟು ಈಗಂತೂ ಯುದ್ಧದ ಅವಕಾಶ ಕಡಿಮೆ ಆಗ್ತಾನಿದ್ದಾವೆ. ಇರಾಕು ಯುದ್ಧ ನಿಲ್ಲಿಸೋದು ಇವತ್ತು